ಸಂಡೇ ಬಜಾರಲ್ಲಿ ನಮಗೆ ಹಿಂಗಾಗುತ್ತೆ ಅಂತ ಗೊತ್ತಿರಲಿಲ್ಲ. ಇವತ್ತು ನಾನು ನಮ್ಮ ಅಕ್ಕ ನಮ್ಮ ಅಳಿಯ ಮತ್ತು ನಮ್ಮ ಸೊಸೆ ಹೊಂಟಿದ್ವಿ ಪರ್ಪಲ್ ಲೈನ್ ಮೆಟ್ರೋಗೆ. ನೋಡ್ತಿರ್ಬೋದು ಮೆಟ್ರೋ ಯಾವ ಥರ ಇದೆ ಅಂತ. ಈ ಮೆಟ್ರೋಯಿಂದ ನಾವು ಬಂದಿದ್ದು ಚಿಕ್ಕಪೇಟೆಗೆ. ಚಿಕ್ಕಪೇಟೆ ಅಂದರೆ ಸಂಡೇ ಬಜಾರ್ ಇರುತ್ತಲ್ಲ ಅದು, ಅಲ್ಲಿಂದ ಮತ್ತೆ ಕ್ಯಾಬ್ ಮಾಡ್ಕೊಂಡು ಹೋದ್ವಿ. ಅಲ್ಲಂಗೆ ಸೆಕೆಂಡ್ಸ್ ಇದು ಟ್ರೈಪೋರ್ಟ್ಸ್ ಇತ್ತು, ನೋಡಿದ್ವಿ ಯಾವ ಥರ ಇದೆ ಅಂತ. ನಾವು ಹಂಗೆ ನೋಡ್ಬೇಕಂತಲೇ ಬಂದಿದ್ದು ಇದನ್ನು ಇದು ಸಂಡೇ ಬಜಾರ್ ಹೇಗಿದೆ ಅಂತ. ಹಾಗೆ ಇಲ್ಲಿ ಕ್ರಿಕೆಟ್ಗೆ ಸಂಬಂಧಿಸಿದಂಥ ಎಲ್ಲ ಐಟಮ್ಸ್ ಇದ್ದು ಮತ್ತು ಶೂಸ್ಗಳಿದ್ವು. ಅದ್ರದ್ದು ಪ್ರೈಸ್ ಇಲ್ಲಿ ಶೋ ಆಗ್ತಾಯಿದೆ. ಮತ್ತು ಟ್ರಿಮ್ಮರ್ ಇತ್ತು, ನೋಡ್ಬೋದು. ಅದು ಸಿಲ್ವರ್ ಕಲರ್ ಅದೆಲ್ಲ ಪ್ಲಾಸ್ಟಿಕ್ದು. ಆಮೇಲೆ ಟಿ ವಿಗಳಿದ್ವು LED, ಯಾವುವು ಆನ್ ಆಗಿರಲಿಲ್ಲ, ನೋಡ್ಕೊಂಡು ತಗೊಳ್ಳಿ ಆನ್ ಆಗಿದ್ರೆ. ಆಮೇಲೆ ಮೆಟಲ್ ಐಟಮ್ಸ್ ಜಾಸ್ತಿ ಇದ್ವು, ಅಂದರೆ ಗ್ಯಾರೇಜ್ನವ್ರಿಗೆ ಅಥವಾ ಯಾವುದಾದ್ರೂ ರೈತರಿಗೆ ಇದು ಫುಲ್ ಯೂಸ್ ಆಗುತ್ತೆ, ನೋಡ್ಬೋದು. ಇಲ್ಲೊಂದು ಸ್ವಲ್ಪ ಭೇಟಿ ಕೊಡಿ, ಐಟಮ್ಸ್ ಎಲ್ಲ ಓಕೆ. ಆಮೇಲೆ ಇಲ್ಲಿ ಸೆಕೆಂಡ್ಸು ಅದು ಒಂದು ಶೆಲ್ ಇದ್ರೆ ಶೆಲ್ ಇರೋಲ್ಲ, ಇಯರ್ಬಡ್ಸ್ ಇತ್ತು, ಫೋನ್ಸ್ ಇದ್ವು. ಒಂದೊಂದು ವರ್ಕ್ ಆಗುತ್ತೆ, ವರ್ಕ್ ಆಗ್ತಿರಲ್ಲ, ನೀವು ನೋಡ್ಬಿಟ್ಟು ತಗೊಳ್ಳಿ. ಒಂದು ಐಟಮ್ ಇದ್ರೂ ಅದು ಬ್ಯಾಟ್ರಿ ಇರೋಲ್ಲ. ಆಮೇಲೆ ಟೇಪ್ ರೆಕಾರ್ಡ್ಸ್ ಇತ್ತು, ಅಲ್ಲಿ ಯಾವುದೇ ಥರದ ಆಪ್ಷನ್ ಇರೋಲ್ಲ ಪ್ಲೇ ಮಾಡಿಬಿಟ್ಟು ನೋಡೋಕ್ಕೆ. ನಾವು ನೋಡಿದ್ವಿ, ಯಾವುದು ಇಷ್ಟ ಆಗಲಿಲ್ಲ. ಆಮೇಲೆ ಜಿಮ್ ಐಟಮ್ಸ್ ಈ ಥರ ಇದ್ವು, ಯಾರಿಗೆಲ್ಲ ಯೂಸ್ ಇದೆ ಜಿಮ್ ಐಟಮ್ಸ್ ತೊಗೋಬೋದು. ವೇಟ್ ಇದೆ ಮೆಟಲ್ಲು. ಹಾಗೆ ಒಂದು ವಿಡಿಯೋ ಮಾಡ್ಕೊಂಡ್ವಿ. ನೆಕ್ಸ್ಟು ಹೋಗ್ತಾ ಇದು ಇಸ್ತ್ರಿ ಪೆಟ್ಟಿಗೆಗಳಿದ್ವು, ಐರನ್ ಬಾಕ್ಸು, ಮತ್ತು ಅಲ್ಲಿ ಸ್ಪೀಕರ್ಸ್ಗಳಿದ್ವು, ಹೆಡ್ಫೋನ್ ಇದ್ವು. ಯಾವ ಇಷ್ಟ ಆಗಲಿಲ್ಲ. ಎಲೆಕ್ಟ್ರಾನಿಕ್ ಐಟಮ್ಸು ಸ್ವಲ್ಪ ಕಡಿಮೆನೇ ಇಷ್ಟ ಆಗೋದಲ್ಲಿ, ಆ ಥರ ಇದ್ವು. ಆಮೇಲೆ ಒಂದು ಬಾಕ್ಸ್ ಪೀಸ್ ಇದ್ವು, ನೋಡ್ಕೊಂಡು ತಗೊಳ್ಳಿ, ರೇಟ್ನ ತೊಗೋಬೋದು. ರೇಟ್ ಹೇಳ್ತಾರೆ, ಒಂದು 2-3 ಸಾವಿರ ಆ ರೇಂಜಲ್ಲೂ ಇರುತ್ತೆ. ಆಮೇಲೆ ಬ್ಯಾಗ್ಸ್ಗಳಿದ್ವು, ಕಡಿಮೆ ರೇಟಲ್ಲಿದ್ವು, ಒಂದು 300 ರೂಪಾಯಿ 400 ರೂಪಾಯಿ ಆ ಥರ. ಶೂಸ್ಗಳದ್ದು ಅಂಗಡಿ ಇತ್ತು, ನೀವು ನೋಡ್ತಿರ್ಬೋದು. ಸ್ವಿಚ್ ಬೋರ್ಡ್ಸು ಇದೆ, DP ಸ್ವಿಚ್ ಇದೆ. ಆಮೇಲೆ ಇವೆಲ್ಲ ಡ್ರಿಲ್ಲರ್ಸು, ಈ ಥರ ಮಿಷಿನ್ ಹಿಂಗೆಲ್ಲ ಇತ್ತು, ನೋಡ್ಬೋದು. ಆಮೇಲೆ ಮ್ಯೂಸಿಕ್ ಐಟಮ್ಸು, ಈ ಗೇಮ್ ಆಕ್ಸೆಸರೀಸ್ ಎಲ್ಲ ಇವು ಚೆನ್ನಾಗಿದ್ದಾವೆ, ಎಲ್ಲ ಹೊಸದಾಗಿರೋದು. ವರ್ಕ್ ಮಾಡಿ ಆನ್ ಮಾಡಿ ನೋಡ್ಬೋದು, ಎಲ್ಲ ಕಡಿಮೆ ರೇಟಿಗೆ ಸಿಕ್ಬಿಡುತ್ತೆ. RC ಕಾರೆಲ್ಲ ಇದೆ, ಚೆನ್ನಾಗಿದೆ. ಇದು ಬೆಸ್ಟ್, ಇದು ರೇಟು ಕಡಿಮೆನೇ ಇರುತ್ತೆ. ಆಮೇಲೆ ಇದು ವಾಚಸ್ ಎಲ್ಲ ಇತ್ತು, ಇದನ್ನು ಬೆಟರ್, ಇದನ್ನು ತೊಗೋಬೋದು. ಆಮೇಲೆ ಶೂಸ್ಗಳನ್ನು ತೊಗೋಬೋದು. ಇದೆಲ್ಲ ಕಾಪಿ, ಇದು ಒರಿಜಿನಲ್ ಅಂತಲ್ಲ. ಈ ಐಟಮ್ಸ್ ಮಾತ್ರ ಸಜೆಸ್ಟ್ ಮಾಡಲ್ಲ, ನೋಡಿ. ಆಮೇಲೆ ಟ್ರೈಪಾಡ್ಗಳು ಇತ್ತು, ಅದ್ರಲ್ಲಿ ನೋಡೇ ತೊಗೋಬೇಕು ನೀವು, ನೋಡ್ತಿರ್ಬೋದು. ಆಮೇಲೆ ಹಾಗೆ ಮುಂದಕ್ಕೆ ಹೋದ್ವಿ. ಹೊಸ ಸೈಕಲ್ಗಳೆಲ್ಲ ಇತ್ತು. ಸೈಕಲೆಲ್ಲ ಸಿಗುತ್ತೆ 6,000 7,000, ಸ್ಟಾರ್ಟಿಂಗ್ ಒಂದು 5,000 ತನಕ ಸಿಗ್ಬೋದು. ಆಮೇಲೆ ಇಲ್ಲಿ AC ಗಳಿದ್ವು, ನೋಡ್ತಿರ್ಬೋದು. ಆಮೇಲೆ ಬೆಡ್ಶೀಟ್ಗಳು, ಬ್ಯಾಗ್ಗಳು ಕೂಡ ಇತ್ತು. ನಿಮ್ಮ ರಿಸ್ಕ್ ಮೇಲೆ ತೊಗೊಳ್ಳಿ, ನಿಮಗೆ ಅದ್ರ ಬಗ್ಗೆ ಗೊತ್ತಿದ್ದರೆ, ಐಡಿಯಾ ಇದ್ದರೆ, ಅದು ಆನ್ ಆಗುತ್ತೆ ಅಂತ ಅನ್ಸಿದ್ರೆ ತೊಗೊಳ್ಳಿ. ಇವೆಲ್ಲ ಹೊಸ ಪ್ರಾಡಕ್ಟ್ ಇರುತ್ತೆ, ಅದರೆಲ್ಲ ಕಾಪಿ ಇದೆಲ್ಲ. ಆಮೇಲೆ ಟ್ರಾವೆಲಿಂಗ್ ಬ್ಯಾಗ್ಸ್ ಇತ್ತು, ಸೈಕಲ್ಸ್ಗಳಿವೆ, ನೋಡ್ತಿರ್ಬೋದು. ಹಾಗೆ ನೋಡ್ತಾ ಮುಂದಕ್ಕೆ ಹೋದ್ವಿ. ಹಾಗೆ ಹೊಸ್ದಾಗಿ ಯಾರಾದರೂ ಹುಡುಗರು PG ಅಥವಾ ಕೆಲಸಕ್ಕೆ ಬಂದರೆ ಇಲ್ಲಿ ಪಾತ್ರೆಗಳೆಲ್ಲ ಸಿಗ್ತವೆ, ಬ್ಯಾರಲ್ಸು, ನೋಡ್ಬೋದು. ಹಾಗೆ ಗೊಂಬೆಗಳಿತ್ತು, ಅದೆಲ್ಲ ಸ್ವಲ್ಪ ಮಣ್ಣಾಗಿತ್ತು, ಗೊಂಬೆ ಅಷ್ಟು ಇಲ್ಲ, ನೋಡ್ತಿರ್ಬೋದು. ಇದು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಹತ್ರ ಹೇಳ್ಕೊಬೇಕು, ಯಾರಾದರೂ ಬಂದರೆ. ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಹತ್ರನೇ ಇರೋದು. ಆಮೇಲೆ ಅದೇ ಥರ ಆವಾಗಲೇ ಹೇಳ್ದಂಗೆ ಡ್ರಿಲ್ಲರ್ ಮಿಷನ್ಸ್ ಅವೆಲ್ಲ ಇದು ಯೂಸ್ ಆಗುತ್ತೆ, ಆನ್ ಮಾಡ್ಕೊಂಡು ತಗೋಬೇಕಷ್ಟೇ. ಅದು ಆನ್ ಮಾಡೋಕ್ಕೆ ಕರೆಂಟ್ ಸಪ್ಲೈ ಇಲ್ಲ ಅಲ್ಲಿ. ಇಲ್ಲಿ ಇದರಲ್ಲಿ ಸಂಡೇ ಬಜಾರಲ್ಲಿ ಈ ಥರ ಮೆಟಲ್ ಐಟಮ್ಸೇ ಜಾಸ್ತಿ, ನೋಡ್ತಿರ್ಬೋದು. ಪಾನಗಳಿವೆ, ಸ್ಕ್ರೂ ಡ್ರೈವರ್ಸು ಎಲ್ಲ ಇದೆ. ಈ ಥರ ಪಾತ್ರೆಗಳು ಇದೆ, ನೋಡ್ಬೋದು. ಚೆನ್ನಾಗೇನೋ ಇದೆ ಸೆಕೆಂಡ್ಸಲ್ಲೂ. ಹಾಗೆ ಬಟ್ಟೆಗಳಿರ್ತವೆ, ಗ್ಲಾಸಸ್ಸು, ಇದ್ರದ್ದು ಪ್ರೈಸ್ ಎಲ್ಲ ಕೆಳಗಡೆ ಬರ್ತಾ ಇರುತ್ತೆ, ನೋಡ್ತಿರ್ಬೋದು. ಹಾಗೆ ಇಲ್ಲಿ ಈ ಥರ ಕೀ ಚೈನ್ ಇತ್ತಿದ್ದು. ಹಾಗೆ ವಾಟರ್ ಬಾಟ್ಲ್ ಕೂಡ ಇತ್ತು. ಹಾಗೆ ನೀವು ಏನಾದರೂ ಸಿಂಗರ್ಸ್ ಆಗಿದ್ದರೆ, ಅಂದರೆ ಆಲ್ಬಮ್ ಸಾಂಗ್ಸ್ ಯಾವ್ದಾದ್ರು ಮಾಡ್ತಿದ್ರೆ, ಇಲ್ಲಿ ಮೈಕು ಇದೆ, ನೋಡ್ಬೋದು. ಅವರು 3,000 ಹೇಳಿದ್ರು, ಅಂದಾಜು ಕೇಳ್ಬೋದು. ಹಾಗೆ ಹೇಳ್ದಂಗೆ ಇಲ್ಲಿ ಮೆಟಲ್ ಐಟಮ್ಸ್ ಜಾಸ್ತಿ. ವೆಲ್ಡರ್ ಅಥವಾ ವೆಲ್ಡಿಂಗ್ ಮಾಡ್ತಾರಲ್ಲ, ಅವರು ತುಂಬ ಇದು. ಹಾಗೆ ಗಾಡಿದು ಸೆಕೆಂಡ್ಸ್ ಐಟಮ್ಸ್ ಕೂಡ ಇದೆ ಇಲ್ಲಿ. ಸ್ಕೂಟಿದು ವೀಲ್ಸು, ಗೇರ್ ಪಾಯಿಂಟ್ಸು, ಮತ್ತು ಡೂಮು, ಶಾಕ್ ಅಬ್ಸರ್ವರು, ಓಲ್ಡ್ ಕಾಲದ ಕಾಯಿನ್ಗಳು ಕೂಡ ಇದೆ ಇಲ್ಲಿ, ನೋಡ್ಬೋದು.
ಹಾಗೆ ಸಣ್ಣ ಸಣ್ಣದು ಮೂರ್ತಿಗಳಿರುತ್ತಲ್ಲ ಹಿತ್ತಾಳೆದು. ಈ ಗೇಮಿಂಗ್ ಸೆಕ್ಷನ್ಸ್ ಕೂಡ ಇದೆ. ಇದು ಅಷ್ಟೊಂದು ವರ್ಕ್ ಆಗಲ್ಲ ಇದು ಗೇಮಿಂಗ್ದು. ನೋಡ್ತಿರ್ಬೋದು ಎಷ್ಟಿದೆ ಅಂತ. ಹಾಗೆ ಮುಂದೆ ನೋಡ್ತಾ ಈ ಥರ ಗೀಝರ್ಗಳಿದ್ದಾವೆ, AC, ಕೂಲರ್ಸು ಮತ್ತು ಸ್ಟವ್ ಇದೆ. ನೋಡ್ಕೊಂಡು ತಗೊಳ್ಳಿ. ಸೆಕೆಂಡ್ ಐಟಮ್ಸ್ ಎಲ್ಲ ನೋಡ್ತಿರ್ಬೋದು. ಮಿಕ್ಸಿಗಳು ಕೂಡ ಇದೆ, ಗ್ರೈಂಡ್ರ್ ಇದೆ. ಆಮೇಲೆ ಗಾಡಿದು ಅದೇ ಸ್ಪೇರ್ಸ್ ಅಂತ ಹೇಳಿದ್ನಲ್ಲ, ರಾಯಲ್ ಎನ್ಫೀಲ್ಡ್ದು ಡೂಮು, ಡಿಯೋದು ಬ್ಯಾಕ್ ಲೈಟು, ಆ ಥರ ಎಲ್ಲ ಇದೆ ನೋಡ್ಬೋದು. ಇಷ್ಟೇ ಇರೋದು ಐಟಮ್ಸು. ಅಲ್ಲಿ ನಾವು ಹೋಗ್ಬೇಕಂತಲೇ ಹೋಗಿದ್ದು, ಹೋಗಿ ನೋಡಿದಾಗೆ ಗೊತ್ತಾಗಿದ್ದು. ಆದರೆ ಫುಲ್ ಬೇಜಾರಾಯ್ತಲ್ಲಿ. ಅಂದರೆ ವೀಡಿಯೋ ಮಾಡೋಕ್ಕೆ ಹೋದ್ರೂ ಬೇಡ ಅಂತಾರೆ. ನೋಡ್ತಿರ್ಬೋದು ಸ್ಪೀಕರ್ಸ್ಗಳಿತ್ತು. ಓಕೆ, ಒಂದೊಂದು ಐಟಮ್ಸ್ ಚೆನ್ನಾಗಿರುತ್ತೆ, ನೋಡ್ಕೊಂಡು ತಗೊಳ್ಳಿ. ಹಳೇದಿಲ್ಲಿ CC ಕ್ಯಾಮ್ರಾನೂ ಇದೆ. ಅದೇ ಯೂಸ್ ಮಾಡಿ ತೆಗೆದಿಟ್ಟಿರುವಂಥ CC ಕ್ಯಾಮ್ರಾಗಳು, ರಿಮೋಟ್ ಕಂಟ್ರೋಲ್ಸು, ಗಾಡಿ ಡಿಸ್ಪ್ಲೇ, ಹಾಗೆ ಹೊಟ್ಟೆ ಸ್ವಿಚ್ ಅಂತ ತೊಗೊಂಡ್ವಿ. ಈ ಮಾವಿನಕಾಯಿ ಮತ್ತು ಕಾಳು ತೊಗೊಂಡ್ವಿ. ಹಾಗೆ ನೋಡ್ತಾ ಹೋದ್ವಿ, ಮುಂದೆ ನೋಡ್ತಿರ್ಬೋದು. ಆಮೇಲೆ ಒಂದು ಚೆನ್ನಾಗಿತ್ತು ಗಡಿಯಾರ. ಇದು ಒಂಥರ ಥ್ರೆಡ್ಸ್ ಎಲ್ಲ ವೀಲ್ಸ್ ತಿರ್ಗೋ ಥರ ನೋಡಿದ್ವಿ. ಚೆನ್ನಾಗಿತ್ತು ಗಡಿಯಾರ ಇದು. ಪ್ರೈಸೆಲ್ಲ ಕೇಳಕ್ಕೆ ಹೋಗಿಲ್ಲ. ನೋಡ್ತಿರ್ಬೋದು. ಈ ಥರ ಮೆಟಲ್ಸ್ ಐಟಮ್ಸ್ ಕೂಡ ಇದೆ. ಹಾಗೆ ನೋಡ್ತಾ ಹೋದಂಗೆ ಈ ಕಡೆ ಲ್ಯಾಪ್ಟಾಪ್ಗಳಿದ್ದು, ಹಾಗೆ ಒಂದು ರೆಕಾರ್ಡ್ ಮಾಡ್ಕೊಂಡೆ. ಆಮೇಲೆ ಇದು ಲ್ಯಾಂಪು, ಹಳೆಯ ಕಾಲದ ವಿಂಟೇಜ್ ಲ್ಯಾಂಪ್ ಇದು. ಆಮೇಲೆ ಹೊಸದಾಗಿ ಇವನು ಇದ್ವು, ಗ್ಯಾಸ್ ಸ್ಟವ್ಗಳಿದ್ವು, ಮತ್ತು ಮಿಕ್ಸರ್ಸ್ಗಳಿದ್ವು. ಈಗ ಐಟಮ್ಸ್ ಜಾಸ್ತಿ ಇರೋದು ನೋಡ್ಬೋದು. ಮೆಕ್ಯಾನಿಕ್ಸ್ ಅಂತೂ ಯೂಸ್ ಆಗುತ್ತೆ ಇದು. ದೊಡ್ಡ ಟ್ರ್ಯಾಕ್ಟರ್ಸು, ಲಾರಿ, ಆ ಥರ ಬೆಚ್ಚಪಾನ ಅಂತ ದೊಡ್ಡದಿದ್ದಾವೆ. ಮತ್ತು ಜಾಕ್ಸ್ ಇತ್ತು ಇಲ್ಲಿ. ಆಮೇಲೆ ಹೋಮ್ ಥಿಯೇಟರ್ ಇತ್ತು, ದೊಡ್ಡದು ಹೊಸದಿತ್ತು. ಆ ಕಡೆ ಹಂಗೆ ಲೈಟ್ಸ್ ಇದ್ದವು, ಸ್ಪೀಕರ್ಸು, ಇಯರ್ಫೋನ್ಸು, ಇಯರ್ಬಡ್ಸು ಚೆನ್ನಾಗಿತ್ತು. ಆಮೇಲೆ ಫಿಶ್ ಇದು ಇಲ್ಲಿ. ಫಿಶ್ದು ರೇಟು ಕೇಳಕ್ಕೆ ಹೋಗಿಲ್ಲ, ಕೇಳ್ಬೋದು ಆ ಕಡೆ ಹೋದರೆ ಕೇಳಿ ನೋಡಿ. ಶೂಸು ಇದು ಇಲ್ಲಿ. ಆಮೇಲೆ ನಮಗೆ ಇಷ್ಟ ಆಗಿದ್ದು ಈ ಫ್ಯಾನು, ಚಾರ್ಜಿಂಗ್ ಫ್ಯಾನು ಚೆನ್ನಾಗಿತ್ತು. ಇದು 3 ಮೋಡ್ ಇತ್ತು, ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಹಾಗೆ ನೆಕ್ಸ್ಟು ನೋಡ್ಕೊತ ಹೋದ್ವಿ. ಅದೇ ಕೃಷಿಗೆ ಸಂಬಂಧಿಸಿದ ಎಲ್ಲ ಐಟಮ್ಸ್ಗಳು ಇದ್ದಾವೆ ಇಲ್ಲಿ. ಅದೇ ಶೆಲಕಿ, ಗುದ್ಲಿ ಮತ್ತು ರಾಡ್ಸ್ ಇದೆ, ನೋಡ್ತಿರ್ಬೋದು. ತುಂಬಾ ರಶ್ ಇತ್ತು. ಸಂಡೇನೂ ಹೋಗಿದ್ವಿ, ಸಂಡೇ ಬಜಾರ್ ಫುಲ್ ರಶ್ಶೇ ಇತ್ತು. ಹಾಗೆ ನಾವು ನೋಡ್ಕೊಂಡು ಮೆಟ್ರೋ ಕಡೆಗೆ ಹೋದ್ವಿ, ಮನೆ ಕಡೆ ಹೋಗೋಣ ಅಂತ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ನ ನೋಡ್ತೀರಾ, ಅಭಿಲಾಷ್ D5 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಕಂಟೆಂಟ್ಸ್ ಬರ್ತಾ ಇರುತ್ತೆ. ಮತ್ತೆ ಸಿಗೋಣ.